ಹಾಯ್, ಎಲ್ಲರಿಗೂ ನಮಸ್ಕಾರ. ಸ್ಮಾರ್ಟ್ ಸ್ಪರ್ಧಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವು ಪ್ರಮುಖ ಪಾಯಿಂಟ್ಸ್ ಹಿಸ್ಟ್ರಿ ಮತ್ತು ಜಿಯೋಗ್ರಫಿಗೆ ಸಂಬಂಧಿಸಿದ್ದು ನೋಡೋಣ. ಮೊದಲಿಗೆ ಹಿಸ್ಟ್ರಿಗೆ ಸಂಬಂಧಿಸಿದ್ದು, ಅಕ್ಷರವೇ ಪರಿಚಯ ಇಲ್ಲದ ಕಾಲವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೇವೆ. ಒಟ್ಟು ಅಕ್ಷರವೇ ಅವರಿಗೆ ಪರಿಚಯವೇ ಇರಲಿಲ್ಲ ಕಾಲವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೇವೆ. ಯಾವುದೋ ಒಂದು ಕಾಲದಲ್ಲಿ ಅಕ್ಷರಗಳ ಪರಿಚಯ ಇದ್ದು ಅವು ಇಂದು ಓದಲು ಸಾಧ್ಯವಿಲ್ಲದಿದ್ದರೆ ಅವನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೇವೆ. ಉದಾಹರಣೆ ನೋಡಬೇಕಾದ್ರೆ ಹರಪ್ಪ ಸಂಸ್ಕೃತಿ ಜನರು ಅಂತ ಹೇಳ್ಬೋದು. ಆ ಕಾಲವನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೇವೆ. ಹೌದಾ? ಮೊಟ್ಟ ಮೊದಲು ಕೃಷಿ ಕುರುಹು ಪತ್ತೆ ಆಗಿದ್ದು ಎಲ್ಲಿ ಅಂತ ಕ್ವಶನ್ ಬಂದರೆ, ಅದು ಪಾಕಿಸ್ತಾನದ ಸೋಹನ್ಗರ್ ಎಂಬ ನಗರದಲ್ಲಿ ಮೊಟ್ಟ ಮೊದಲು ಕೃಷಿ ಕುರುಹು ಪತ್ತೆಯಾಗಿರ್ತದೆ. ಅದೇ ರೀತಿಯಾಗಿ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಎಂದು ಹೇಳಿದವರು ಯಾರಪ್ಪ ಅಂದರೆ ವಿಲಿಯಂ ಜೋನ್ಸ್. ಇವರು ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ವರ್ಣಿಸಿದ್ದಾರೆ. ಅದೇ ರೀತಿಯಾಗಿ 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿಯ ಸ್ಥಾಪಕರು ಕೂಡ ವಿಲಿಯಂ ಜೋನ್ಸ್. ಏಷ್ಯಾಟಿಕ್ ಸೊಸೈಟಿ ಸ್ಥಾಪಕರು ವಿಲಿಯಂ ಜೋನ್ಸ್. ಸಂಸ್ಕೃತದಿಂದ ಇಂಗ್ಲಿಷಿಗೆ ತರ್ಜುಮೆಗೊಂಡ ಮೊದಲ ಕೃತಿ ಅಂತ ಬಂದಾಗ ಅದು ಭಗವದ್ಗೀತಾ. ಇದು ಸಂಸ್ಕೃತದಿಂದ ಇಂಗ್ಲಿಷ್ಗೆ ಮೊದಲ ತರ್ಜುಮೆಗೊಂಡ ಕೃತಿಯಾಗಿದೆ. ಭೂಮಿ ಗುಂಡಾಗಿದೆ ಎಂದು ಕೋಪರ್ನಿಕಸ್ ಎಂಬುವರು ತಿಳಿಸಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಅಜಂತಾ ಗುಹೆಯಲ್ಲಿ ಎರಡನೇ ಪುಲಿಕೇಶಿ ಎರಡನೇ ಕುಸುರನ ದೂತನನ್ನು ಸ್ವಾಗತಿಸುತ್ತಿರುವ ಚಿತ್ರ ಇದೆ. ಕ್ವಶನ್ ಆಗ್ಬೋದು, ಯಾವ ಗುಹೆಯಲ್ಲಿ ಪುಲಿಕೇಶಿಯು ಎರಡನೇ ಕುಸುರನ ದೂತನನ್ನು ಸ್ವಾಗತಿಸುತ್ತಿರುವ ಚಿತ್ರವಿದೆ ಅಂತ ಬಂದಾಗ ಅಜಂತಾ ಗುಹೆಯಲ್ಲಿ ಅಂತ ನೋಡ್ಬೋದು. ಈಗ ಜಿಯೋಗ್ರಫಿಗೆ ಸಂಬಂಧಿಸಿದಂಥ ಕೆಲವು ಪ್ರಮುಖ ಪಾಯಿಂಟ್ಸ್ ಅಂದರೆ, ಭಾರತ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಅಂತ ನೋಡೋಣ. ಅತಿ ಮುಖ್ಯವಾದಂಥ ಕ್ವಶನ್ ಇಲ್ಲಿಂದ ಬರ್ಬೋದು. ಕಾಜಿರಂಗ ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಬರ್ತದೆ ಅಂದರೆ ಅಸ್ಸಾಂ. ನಮೇರಿ ಅಸ್ಸಾಂ. ಕಾಜಿರಂಗನು ಅಸ್ಸಾಂ, ನಮೇರಿ ಅಸ್ಸಾಂ. ಪಾಪಿಕೊಂಡ ಆಂಧ್ರ ಪ್ರದೇಶ್, ಗಿರ್ ಗುಜರಾತ್, ನಾಮದಾಪ ಅರುಣಾಚಲ ಪ್ರದೇಶ್, ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನ ಬಿಹಾರ, ಬೈತರ್ಕನಿಕಾ ಒಡಿಶಾ, ಕಿವೋಲ್ ಡಿವೋ ರಾಜಸ್ಥಾನ್. ಅತಿ ಪ್ರಮುಖವಾದಂಥ ರಾಷ್ಟ್ರೀಯ ಉದ್ಯಾನವನ ಕಿವೋಲ್ ಡಿವೋ ರಾಜಸ್ಥಾನದಲ್ಲಿ ಬರುತ್ತದೆ. ಸರಿಸ್ಕಾ ಇದು ರಾಜಸ್ಥಾನ್. ಬಕ್ಸಾ ವೆಸ್ಟ್ ಬಂಗಾಲ್. ಗೋರುಮರ ವೆಸ್ಟ್ ಬಂಗಾಲ್ ಪಶ್ಚಿಮ ಬಂಗಾಳ. ಇಂಟಾಂಕಿ ನಾಗಾಲ್ಯಾಂಡ್. ಗಂಗೋತ್ರಿ ಉತ್ತರಾಖಂಡ್. ಪುಷ್ಪ ಕಣಿವೆ ಇದು ಉತ್ತರಾಖಂಡದಲ್ಲಿ ಬರುತ್ತದೆ. ಮುರ್ಲೇನ್ ಮಿಜೋರಾಂ. ದುಧ್ವಾ ಉತ್ತರ ಪ್ರದೇಶ್. ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಸಂಜಯ್ ಗಾಂಧಿ ಮಹಾರಾಷ್ಟ್ರದಲ್ಲಿ ಬರುತ್ತದೆ. ಬೈಸನ್ ತ್ರಿಪುರ. ಬಂದ್ ವ್ಯಾಘ್ರ ಬಂದಾಗ ಮಧ್ಯಪ್ರದೇಶದಲ್ಲಿ ಇದು ಬರುತ್ತದೆ. ಮಾಧವ ಮಧ್ಯಪ್ರದೇಶ್. ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ತಮಿಳುನಾಡು. ಎರವಿಕುಲಂ ಇದು ಕೇರಳ ರಾಜ್ಯದಲ್ಲಿ ಬರುತ್ತದೆ. ಕಾಜಿರಂಗ ಅಸ್ಸಾಂ, ನಮೇರಿ ಅಸ್ಸಾಂ, ಪಾಪಿಕೊಂಡ ಆಂಧ್ರ ಪ್ರದೇಶ್, ಗಿರ್ ಗುಜರಾತ್, ನಾಮದಾಪ ಅರುಣಾಚಲ ಪ್ರದೇಶ್, ವಾಲ್ಮೀಕಿ ಬಿಹಾರ, ಬೈತರ್ಕನಿಕಾ ಒಡಿಶಾ, ಕಿವೋಲ್ ಡಿವೋ ರಾಜಸ್ಥಾನ್, ಸರಿಸ್ಕಾ ರಾಜಸ್ಥಾನ್, ಬಕ್ಸಾ ವೆಸ್ಟ್ ಬಂಗಾಲ್, ಗೋರುಮರ ವೆಸ್ಟ್ ಬಂಗಾಲ್, ಇಂಟಾಂಕಿ ನಾಗಾಲ್ಯಾಂಡ್, ಗಂಗೋತ್ರಿ ಉತ್ತರಾಖಂಡ್, ಪುಷ್ಪ ಕಣಿವೆ ಉತ್ತರಾಖಂಡ್, ಮುರ್ಲೇನ್ ಮಿಜೋರಾಂ, ದುಧ್ವಾ ಉತ್ತರ ಪ್ರದೇಶ್, ಸಂಜಯ್ ಗಾಂಧಿ ಮಹಾರಾಷ್ಟ್ರ, ಬೈಸನ್ ತ್ರಿಪುರ, ಬಂದ್ ವ್ಯಾಘ್ರ ಮಧ್ಯಪ್ರದೇಶ್, ಮಾಧವ ಮಧ್ಯಪ್ರದೇಶ್, ಇಂದಿರಾ ಗಾಂಧಿ ತಮಿಳುನಾಡು, ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ ಕೇರಳದಲ್ಲಿ ಬರುತ್ತದೆ. ಅದೇ ರೀತಿ ಕರ್ನಾಟಕದ ಹುಲಿ ಸಂರಕ್ಷಣಾ ತಾಣಗಳ ಬಗ್ಗೆ ನೋಡೋಣ. ಮೊಟ್ಟ ಮೊದಲನೇ ಹುಲಿ ಸಂರಕ್ಷಣಾ ತಾಣ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿದ್ದು ಬಂಡೀಪುರ ಉದ್ಯಾನ. ಬಂಡೀಪುರ ಹುಲಿ ಸಂರಕ್ಷಣಾ ತಾಣ 1973ರಲ್ಲಿ ಸ್ಥಾಪನೆಯಾಗಿತ್ತದೆ. ಇದು ಯಾವ ಜಿಲ್ಲೆಯಲ್ಲಿ ಅಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿ. ಭದ್ರಾ 1998 ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ನಾಗರಹೊಳೆ 2000ರಲ್ಲಿ ಸ್ಥಾಪನೆಯಾಯಿತು. ಇದು ಕೊಡಗು ಜಿಲ್ಲೆಯಲ್ಲಿ ಸ್ಥಾಪನೆಯಾಯಿತು. ಅಂಶಿ ಅಥವಾ ಕಾಳಿ ಅಂತಲೂ ಕರೀತಾರೆ. 2006ರಲ್ಲಿ ಉತ್ತರ ಕನ್ನಡದಲ್ಲಿ ಇದು ಸ್ಥಾಪನೆಯಾಗುತ್ತದೆ. ಬಿಳಿರಂಗನ ದೇವಾಲಯ 2011ರಲ್ಲಿ
ಚಾಮರಾಜನಗರದಲ್ಲಿ ಇದು ಸ್ಥಾಪನೆ ಆಗ್ತದೆ. ಬಂಡೀಪುರ 1973, ಚಾಮರಾಜನಗರ, ಭದ್ರಾ 1998, ಚಿಕ್ಕಮಗಳೂರು, ನಾಗರಹೊಳೆ 2000ರಲ್ಲಿ, ಕೊಡಗು ಅಂಶ ಅಥವಾ ಕಾಳಿ 2006, ಉತ್ತರ ಕನ್ನಡ, ಬಿಳಿರಂಗನತಿಟ್ಟು 2011, ಚಾಮರಾಜನಗರ. ಇಲ್ಲಿ ದೇಶಗಳು ಮತ್ತು ಮಾರುತದ ಹೆಸರುಗಳನ್ನು ನೋಡೋಣ. ಭಾರತದ ಮಾರುತದ ಹೆಸರು ಲೂ, ಇಕ್ವೆಡಾರ್, ನವೇಡಾ, ಈಜಿಪ್ಟ್, ಕಾಮಸೀನಾ, ಆಸ್ಟ್ರೇಲಿಯಾ, ಬ್ರಿಕ್ ಫೀಲ್ಡರ್, ಸಹಾರಾ ಮರುಭೂಮಿ, ಸಿರಾಕೋ, ಅರ್ಜೆಂಟೀನಾ, ಪಾಂಪರೋ, ಫ್ರಾನ್ಸ್ನ ಮಿಸ್ಟ್ರಲ್, ಇಟಲಿಯಲ್ಲಿ ಬೋರಾ, ಚೀನಾ ಕಾರಾಬುರನ್, ಫ್ರಾನ್ಸ್ ಮಿಸ್ಟ್ರಲ್ ರಷ್ಯಾ ಬುರಾನ್, ಜರ್ಮನಿ ಬರ್ಗ್, ರಾಕೀಸ್ ಪರ್ವತನ ಚಿನೂಕ್. ಇಷ್ಟು ಇವತ್ತಿನ ವಿಡಿಯೋದಲ್ಲಿ ಆಗಿತ್ತು. ಥ್ಯಾಂಕ್ ಯು.